ಬಡಗವಾರಹಳ್ಳಿಯ ಬಹು ದಿನಗಳ ಬೇಡಿಕೆ. ಯಾಕೆಂದರೆ 2008ರಲ್ಲಿ ಈ ಭಾಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವತ್ತಿಂದ ನಮ್ಮೂರಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದು ಮತ್ತು ಅಲ್ಲಿ 2 ಮರಗಳು ತೆಗೆಯುವಂಥದ್ದು ಇವೆಲ್ಲ ಸಮಸ್ಯೆ. ಈ ವಿಚಾರದಲ್ಲಿ ಬೇಡಿಕೆ ಇತ್ತು. ಇವತ್ತು ಕಳೆದ ಚುನಾವಣೆಯಲ್ಲೂ ಸಹ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭಾಷಣ ಮಾಡುವಂಥ ವೇಳೆಯಲ್ಲಿ ಇದನ್ನು ನಾವು ಹೇಳಿದ್ವಿ, ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಮಾತು ಹೇಳಿದ್ದೆ. ಅದೇ ರೀತಿ ಇವತ್ತು 25 ಲಕ್ಷ ನಾವು ಮಂಜೂರು ಮಾಡಿಸಿದ್ದೀವಿ. SCPಯಲ್ಲಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡುವಂಥದ್ದಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಶಿವಣ್ಣವರು, ನಾರಾಯಣ ಸ್ವಾಮಿಯವರು, ಮುನ್ರಾಜು, ಆಂಜಪ್ಪಣ್ಣವರು, ಲಕ್ಷ್ಮಣರೆಡ್ಡಿಯವರು ಮತ್ತು ಶಬರಿ ಅವರು ಅವರು ಅಧ್ಯಕ್ಷರು, ಏಕಲಕ್ಷ್ಮಮ್ಮ ಅವರು, ಪಾರ್ವತಮ್ಮ ಅವರು, ಏನು ಹೆಸರು ಹೇಳಿ, ವಿನೋದ PD ಅವರು, ಹಾಗೂ ಇಲ್ಲಿ ಎಲ್ಲ ನಮ್ಮ ಮುಖಂಡರು, ಇನ್ನೆಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಇನ್ನೆಲ್ಲರ ಅದರಿಂದ ಇವತ್ತು ಇಲ್ಲಿ ಗ್ರಾಮದ ಮತ್ತು ಎಲ್ಲರೂ ಮಹಿಳೆಯರು, ಗ್ರಾಮದ ಎಲ್ಲ ಹಿರಿಯರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ 25 ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ AW ಅವ್ರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತೇಳಿ ಅಂದಾಜು ಮಾಡಿ ಅಂತೇಳಿ ಅವ್ರು 25 ಲಕ್ಷ ಬೇಕು ಅಂದರೆ 25 ಲಕ್ಷ ಕೊಟ್ಟಿದ್ದೀವಿ ನಾವು. ಇಲ್ಲ 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ. ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಇನ್ನೂರಿಂದ ಅಷ್ಟೇ ಹೆಚ್ಚು ಕಾಮಗಾರಿ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು, ಉಪಯೋಗ ಆಗಬೇಕು. ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ, ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬುಕ್ನಹಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಸುಡಿಸಲ್ಲ, ಈಗ 42 ಲಕ್ಷ ಒಂದೇ ಸ್ಥಿತಿ ಕೊಟ್ಟಿದೆ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಭಾಳಷ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗೆ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಈಗ SCPಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು. ಇವತ್ತು ಉದಾಹರಣೆಗೆ ಕಾಗತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPಯಲ್ಲಿ ಮಾಡಿರುವಂಥದ್ದು. SCPಯಲ್ಲಿ ಅಲ್ಲಿ ಮಾಡೋ ಬದಲು ಇದನ್ನು ಮಾಡ್ಬೋದಿತ್ತಲ್ಲ, ಅದನ್ನು ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಈಗ ಏನೀಗ ಬಹಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತೇಳಿ ಅದನ್ನು ನಾನು ಗಮನಿಸಿ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಅದು ಮೇನ್ ರೋಡ್ ಏನಿದೆ ಅದನ್ನು ಮಾಡೋವಂಥದ್ದಕ್ಕೂ ಮಾಡ್ತಾಯಿದ್ದೀವಿ. ಈಗ ಕಾಗತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧುವರ ಮನೆ ಪಕ್ಕದಲ್ಲಿ ಹಾಕ್ತಾರೆ, ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಅಂದರೆ ಯಾವುದು ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿದೆ, ಈಗ ಚೇಳೂರು ರಸ್ತೆ ಎಷ್ಟು ದೊಡ್ಡ ಹೆಂಗಿತ್ತು ಚೇಳೂರು ರಸ್ತೆ, ನಂತರ ಅವಾಗ ದೊಡ್ಡದು ಮಾಡಿದ್ದು ನಾನೇ, ಇವತ್ತು ಯಾವ ರೀತಿ ಮಾಡಿದ್ದೀನಿ. ಈ ಭಾಗದಲ್ಲಿ ಏನಾಗಿದೆ, ಈಗ ನಿಮಗೆಲ್ರಿಗೂ ಒಳ್ಳೆ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಭಾಳ 3 ಪಟ್ಟು 4 ಪಟ್ಟು 5 ಪಟ್ಟು ಆಗುವಂಥ ಅವಕಾಶ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು. ಯಾಕೆಂದರೆ ಹಿಂದೆ 2010ರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂಥೇಳಿ ಕನ್ಸೆಟ್ಟಳ್ಳಿ, ಸೋಮಯಾಜಲಹಳ್ಳಿ ಭಾಗದಲ್ಲಿ ಸುಮಾರು 796-97 ಎಕರೆ ಗುರುತಿಸಿದ್ವಿ. ಆದರೆ ಚಿಂತಾಮಣಿಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ರೀತಿ ಮಾಡ್ತಾರೆ ಜನ. ನಾವು ಅದನ್ನು ಹೆಚ್ಚಾಗಿ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನೋ ಅನುಕೂಲ ಆಗುತ್ತೆ ಅಂತ ನಾನು ಯಾವುದೂ ಮಾಡೋದಿಲ್ಲ. ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುರ್ಸಿದ್ವಿ ಕೈಗಾರಿಕೆಗಳಿಗೆ, ಆದರೆ 10 ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು. ಈಗ ನಂತರ ನಾವು ಬರೋಷ್ಟೊತ್ತಿಗೆ ಅದು ಸುಮಾರು 280 ಎಕರೆ ಸೋಮಯಾಜಲಹಳ್ಳಿ ಸರ್ವೆ ನಂಬರ್ 80ರಲ್ಲಿ ಡೀಪ್ ಫಾರೆಸ್ಟ್ ಅಂತ ಆಯಿತು. ನಂತರ ಅದನ್ನೆಲ್ಲ ಉಳ್ಕೊಂಡು ಕೂತೆ ನಾನು ಸುಮಾರು 8-10 ತಿಂಗಳು ಒದ್ದಾಡ್ತೀನಿ. ಕಡೆಗೆ ಡೀಪ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದೆ.
ಸರ್ಕಾರ ಏನೋ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತೇಳಿ 1916ನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಬಂದು ಪೇಪರ್ ತೋರಿಸ್ದ. ಅಲ್ಲಿಗೆ ಮುಗಿದ ಆಸೆ ಎಲ್ಲ ಬಿಟ್ಬಿಟ್ವಿ. ಆದರೆ ನಾನು ಅಲ್ಲಿಗೆ ಬಿಡಲಿಲ್ಲ. ನಾನು ಅವತ್ತೇ ಏನು 790 ಎಕರೆ ಗುಡಿಸಿದ್ವಿ. ಆವತ್ತು ಸಂದರ್ಭದಲ್ಲಿ ಅದಾದ ನಂತರ ನನ್ನ ಗಮನಕ್ಕಿತ್ತು ಮ್ಯಾಕಲ್ಸೊನ್ನೆಹಳ್ಳಿ ಕಮತಿಮನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ. ಆಯ್ತು ಇದಾಗಲಿ ಆಮೇಲೆ ಮಾಡೋಣ ಅಂತಿದ್ದೆ. ಆದರೆ ಇದನ್ನು ಯಾರೂ ಗಮನಿಸಿರಲಿಲ್ಲ 10 ವರ್ಷ. ಯಾಕಂದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕ್ಕೊಂಡು ಹೋಗ್ಬಿಟ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಏನಪ್ಪ ಎಂತ ಮಂಚೋಡಪ್ಪ ತೊಡಮಿಂತು ಪೆಟ್ಕೊಟ್ಟಾಡು ಈಡು ತಲಕಾಯಿ ಮಿಂತು ಪೆಟ್ಕೊಟ್ಟಾಡು ಅಂತೇಳಿ ಪ್ರಚಾರಗಳು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗೋದು. ನಾವು ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಮಾಡಬೇಕು, ನಾಳೆ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾರೇ ಜನಪ್ರತಿನಿಧಿಗಳು ಚಿಂತಾಮಣಿ ಒಂದೇ ಅಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮಗೊಂದು ಜವಾಬ್ದಾರಿ ಕೊಡ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೇ ವಿನ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದ್ದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡಿಬಿಟ್ರೆ ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ. ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದು ಮಾಡಿದ್ರಿ. ನಾನು ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗಾಗಲೇ ನೋಡಿ ಸುಮಾರು 950-960 ಎಕರೆ ಆಗಿತ್ತು. 280 ಎಕರೆ ಹೋದ್ರೂ ನಾವು ಇದನ್ನು ಮತ್ತೆ ಸೇರಿಸಿ ಈಗ ನಿಮಗೆ ಗೊತ್ತಿದೆ ಈಗಾಗಲೇ ಪರಿಹಾರ ಸುಮಾರು 30 ಕೋಟಿ ಕೊಡಿಸಿದ್ದೀವಿ. ಇನ್ನೊಂದು 4-5 ದಿವಸದಲ್ಲಿ ಈಗ 100 ಕೋಟಿದು ಪರಿಹಾರ ಕೊಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈಗಾಗಲೇ ನೆನ್ನೆ 50 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾನಿಲ್ಲ ಒಂದೇ ಸತಿ 2 ನಮ್ಮ ಕನ್ಸೆಟ್ಟಳ್ಳಿ ಭಾಗದಿರ್ಬೋದು ಈ ಕಡೆ ಭಾಗದಿರ್ಬೋದು ಒಂದೇ ಸತಿ 100 ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಧಿಕಾರಿಗಳು ಮಾತಾಡಿದೆ, ಅವರಿಲ್ಲ 2-3 ದಿವಸ ಬಿಟ್ಟು ನಾನು ಒಟ್ಟಿಗೆ ಕೊಡಿ, ನಾನು ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಕೇಳಿದ್ದೀನಿ. ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡುವಂಥದ್ದು, ಯಾವುದೇ ರೀತಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಪ್ಪಿಸಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಇದನ್ನು ಕೆಲವರಿಗೆ ಪಾಪ ಸಹಿಸೋಕ್ಕೆ ಆಗ್ತಾಯಿಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇರೋದಿಷ್ಟೇ. ನಮ್ಮ ಹುಡುಗರು ಇವತ್ತು ಭಾಳಷ್ಟು ಜನ ವಿದ್ಯಾವಂತರಾಗ್ತಾ ಇದ್ದಾರೆ. ಕೆಲವರು ವಿದ್ಯಾಭ್ಯಾಸ ಅದರಲ್ಲೇ ಮಟ್ಟುಗೊಳಿಸುವಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಕೈಗಾರಿಕೀಕರಣ ಆದಾಗ ಈಗ ಯಾಕಂದರೆ ಇಲ್ಲೆಲ್ಲ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು, ಏನು ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿ ಅಲ್ಲ. ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಇದೆ ಅಂತ ಹೇಳೋದು. ಯಾಕಂದರೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿಯನ್ನು ತಗೋಬೇಕಾಗುತ್ತೆ. ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮುರುಗಮಲ್ಲ ರೋಡ್ಗೆ ಬರ್ತದೆ. ಏನು ಇಲ್ಲಿ ಕನ್ಸೆಟ್ಟಹಳ್ಳಿ ಹತ್ರ ಪ್ರಾರಂಭ ಆಯಿತು, ಈಗ ಈ ರಸ್ತೆ 2 ರಸ್ತೆನೂ ಇವತ್ತು ಸೇರಿದೆ. ಈಗ ಹತ್ರ ಮುರುಗಮಲ್ಲವರೆಗೂ ಹೊಟ್ಟೋಗಿದೆ. ಈಗ ಅದು ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು 1000 ಎಕರೆ ಗುರ್ತಿದ್ದೀವಿ, 1100 ಚಿಲ್ಲರೆ ಎಕರೆ ಗುರ್ತಿದ್ದೀವಿ. ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡೋದಕ್ಕೂ ನೋಟಿಫಿಕೇಷನ್ ಮಾಡಿಸಿದ್ದೀವಿ. ಈಗ ಜಾಯಿಂಟ್ ಸರ್ವೆ ಎಲ್ಲರನ್ನೂ ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ, ಹೌದಲ್ವಾ? ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಬಹುತೇಕ 90% ಎಲ್ಲರೂ ಒಪ್ಕೊಂಡಿದ್ದಾರೆ. ಒಬ್ಬರೋ ಇಬ್ಬರು ನಮ್ಮದೊಂದು ಎಕರೆ ಬಿಟ್ಕೊಡಿ ಮತ್ತೊಂದು ಅಂತ ಹೇಳ್ತಾರೆ. ನೋಡೋಣ ಅದನ್ನು ಯಾವ ರೀತಿ ಅವರು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ, ನೋಡೋಣ. ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ. ನಿಮ್ಮ ಭೂಮಿ ಏನಿದೆ, ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ. ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಹತೆ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗೋದು ಬೇರೆ. ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ, ಹೆಚ್ಚು ಜನ ಇಲ್ಲಿ ಓಡಾಟ, ಜನಸಂದಣಿ, ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬರುವಂಥ ಅವರ ಬೇಡಿಕೆಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಗಳು ಕಟ್ಬಿಡ್ಬೋದು. ಮನೆಗಳ ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಏನು ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು. ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಒಂದೇ ಅಲ್ಲ, ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು. ಈಗಾಗಲೇ